ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಆಲ್ ಇನ್ ಒನ್ ಸ್ಕಂದಕೃಪ. ಸೊ ಇವತ್ತು ನಾನು ಈ ವಿಡಿಯೋ ಮಾಡೋಕ್ಕೆ ಹೊರಟ ಇರೋದು, ನಾವು ದಸರಾ ವೆಕೇಷನ್ಗೆ ಅಯೋಧ್ಯ ಮತ್ತು ಕಾಶಿಗೆ ಹೊರಟಿದ್ದೀವಿ. 5th ಸ್ಯಾಟರ್ಡೆ ಹೊರಡ್ತಾ ಇದ್ದೀವಿ. ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಕೆಲವೊಂದಿಷ್ಟು ಜನಕ್ಕೆ ಒಂದಿಷ್ಟು ಐಡಿಯಾಸ್ ಸಿಗ್ಬೋದು. ಸೊ ನಮ್ಮ ಬಜೆಟ್ ಎಷ್ಟಾಗುತ್ತೆ, ನಾವು ಒಂದು 60,000 ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. 5 ಮೆಂಬರ್ಸ್, 60,000, 8 ಡೇಸ್. ಸೊ 2 ಡೇಸ್ ಟ್ರಾವೆಲಿಂಗೇ ಇರುತ್ತೆ, ಅಲ್ಲಿ 4 ಡೇಸ್ ಇರ್ತೀವಿ. ಅದಾದ ನಂತರ ವಾಪಸ್ 2 ಡೇಸ್ ಜರ್ನಿ ಬ್ಯಾಕ್ ಟು ಬ್ಯಾಂಗ್ಳೂರ್ ಟು ಅಯೋಧ್ಯ 2 ಡೇಸ್, ಅಯೋಧ್ಯ ಮತ್ತು ಕಾಶಿ 4 ಡೇಸ್ ಆ್ಯಂಡ್ 2 ಡೇಸ್ ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಹೀಗಾಗಿ ಇನ್ಕ್ಲೂಡಿಂಗ್ ಪೆಟ್ರೋಲ್, ರೂಮ್ ರೆಂಟ, ಫುಡ್ಡು ಎಲ್ಲ ಸೇರಿ ನಾವು ಆಲ್ಮೋಸ್ಟ್ ನಮ್ಮದು ಒಂದು ಅಂದರೆ ಬಿಫೋರ್ ಗೋಯಿಂಗ್ ಏನೇ ಒಂದು ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತಲ್ಲ. ಸೊ ಆ ಪ್ಲ್ಯಾನಿನ ಪ್ರಕಾರ ನಮಗೆ 60,000 ಅಂತ ನಾವು ಅಂದ್ಕೊಂಡಿದ್ದೀವಿ. ಮೋಸ್ಟ್ಲಿ 60,000 ಸಾಕಾಗತ್ತೆ ಅನಿಸುತ್ತೆ. ಆಗಲಿಲ್ಲ ಅಂತಂದರೆ ಅದು ಕೆಲವೊಂದು ಸತಿ ಜಾಸ್ತಿನೂ ಆಗ್ಬೋದು. ರೂಮ್ ಡಿಪೆಂಡ್ಸ್ ಆನ್ ದ ರೂಮು. ಆಲ್ರೆಡಿ ನಾವು ಈಗ ಕಾಶಿಯಲ್ಲಿ ರೂಮ್ ಬುಕ್ ಮಾಡಿದ್ದೀವಿ. ಸೊ 1 ಡೇಗೆ 1,500 ರುಪೀಸ್ ಇದೆ. ಸೊ ನಾವು 5 ಮೆಂಬರ್ಸ್ ಇರೋದಂದರೆ 2 ರೂಮ್ ಬುಕ್ ಮಾಡಿದ್ದೀವಿ. ಸೊ ಇನ್ನು ಕಾಶಿಯಲ್ಲಿ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಹಾಗೆಯೇ ಹೋಗ್ತಾ 1 ಡೇ ನಾವೆಲ್ಲಾದರೂ ಸ್ಟೇ ಮಾಡಬೇಕಾಗತ್ತೆ. ಮೋಸ್ಟ್ಲಿ ನಾಗ್ಪುರ್ ಅಥವಾ ಹತ್ರ ಎಲ್ಲಾದರೂ ಹೋಗ್ತಾನೆ ಎಲ್ಲಾದರೂ ನೋಡಿಕೊಂಡು ಬುಕ್ ಮಾಡೋಣ ಅಂತ ಇವಾಗಲೇ ಬುಕ್ ಮಾಡಿಲ್ಲ. ಯಾಕಂದರೆ ಬುಕ್ ಮಾಡಬೇಕಾದ್ರೆ ನಾವು ಚೆಕ್ ಇನ್ ಟೈಮ್ ಕೊಡಬೇಕಾಗತ್ತಲ್ಲ. ಸೊ ನಾವು ಆ ಟೈಮ್ಗೆ ಹೋಗಿ ರೀಚ್ ಆಗ್ತೀವೋ ಇಲ್ವೋ ಅನ್ನೋದು ಗೊತ್ತಿರಲ್ಲ ನಮಗೆ. ಸೊ ಹಾಗಾಗಿ ನಿಯರ್ ಬೈ ನಮಗೆ ಇನ್ನು ಒಂದು 9 o'clockಗೆ ನಾವು ಆವತ್ತಿನ ಜರ್ನಿ ಸ್ಟಾಪ್ ಮಾಡ್ತೀವಿ ಅಂದಾಗ ಒಂದು 7 o'clock ಹಾಗೆ ನಿಯರ್ ಬೈ ನಾವು ಎಲ್ಲಿ ತಲುಪ್ತೀವಿ ಅಂತ ನೋಡಿಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ರೂಮ್ಸ್ನ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಹಾಗೆಯೇ ಸೊ ಎಲ್ಲಾದರೂ ಹೋಗಬೇಕಂದ್ರೆ ತುಂಬಾ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಲ್ವಾ. ಸೊ ನಾವು ಅಷ್ಟೇ ಸ್ವಲ್ಪ ಫುಡ್ನೆಲ್ಲ ನಾವೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಂಡಕ್ಷನ್ ಸ್ಟವ್ವು, ಹಾಗೆಯೇ ರೆಡಿ ಟು ಉಪ್ಮಾ ಮಿಕ್ಸ್, ರೆಡಿ ಟು ಈಟ್ ಉಪ್ಮಾ ಮಿಕ್ಸ್ ನಾನು ಮನೆಯಲ್ಲೇ ಮಾಡಿದ್ದೀನಿ. ಹಾಗೆಯೇ ರೆಡಿ ಟು ಇಟ್ ಚಪಾತಿ ಬರುತ್ತಲ್ಲ, ಸೊ ಅದನ್ನು ತೊಗೊಂಡು ಹೋದರೆ ಅಲ್ಲಿ ಬಿಸಿ ಮಾಡಿಕೊಂಡು ತಿನ್ಬೋದು. ಸೊ ಚಪಾತಿಗೆ ಪಲ್ಯ ಎಲ್ಲ ಮಾಡೋದಕ್ಕಂತೂ ಟೈಮ್ ಇರಲ್ಲ. ಸೊ ಆಲ್ಮೋಸ್ಟ್ ನಾವು ರೂಮಿಂದ ಹೊರಟ್ರೂ 4 o'clock ಅಥವಾ 5 o'clockಗೆ ಅಂತ ಹೊರಡ್ತೀವಿ. ಸೊ ಹಾಗಾಗಿ ಅಷ್ಟರಲ್ಲಿ ನಮಗೆ ಅದೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕೆ ಟೈಮ್ ಇಲ್ಲ. ಸೊ ಉಪ್ಪಿಟ್ಟಾದರೆ ಈಸಿ, ಬಿಸಿನೀರು ಇಟ್ಬಿಟ್ಟು ಮಾಡಿಕೊಂಡು ಒಂದು ಇದಕ್ಕೆ ಹಾಕೊಂಡೋದ್ರೆ ಈಸಿ ಆಗುತ್ತೆ. ಹಾಗೆಯೇ ಚಪಾತಿನೂ ಅಷ್ಟೇ ಪಟ ಅಂದರೆ ಎಲ್ಲರೂ ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ರೆಡಿ ಆಗಿಬಿಡುತ್ತೆ ಎಲ್ಲ. ಸೊ ಹಾಗೆ ಅಂದ್ಕೊಂಡಿದ್ದೀವಿ. ಹಾಗೆ ಚಪಾತಿ ಜೊತೆ ಏನಾದ್ರು ತಿನ್ನೋಕ್ಕೆ ಬೇಕಲ್ಲ. ಸೊ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪಿನ ಚಟ್ನಿ, ಹಾಗೆ ಚಟ್ನಿ ಪುಡಿ ಮತ್ತು ಒಂದಿಷ್ಟು ಜಾಮು, ಅಫ್ಕೋರ್ಸ್ ಜಾಮು ಮಕ್ಕಳಿಗೆ, ನನ್ನ ಮಗಳಿಗೆ ಅಥವಾ ಏನಾದರೂ ಎಕ್ಸ್ಟ್ರಾ ಒಂದು ಸ್ವಲ್ಪ ಇದ್ದರೆ ಹೋಗುತ್ತೆ ಒಂದು ಸ್ವಲ್ಪ ಅಂತೇಳಿ. ಯಾಕಂದರೆ ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೆ ಹೊರಗಡೆ ತಿನ್ನೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಸೊ ಅದು ಅಲ್ಲದೆ ನಾರ್ತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಆಯಿಲಿ ಫುಡ್ಡು ಮತ್ತು ನಮ್ಮ ಸೌತ್ ಇಂಡಿಯನ್ ಫುಡ್ ಸಿಗೋಲ್ಲ. ಮತ್ತು ಫುಡ್ಡು ಟೇಸ್ಟಿ ಅಂದರೆ ನಮ್ಮ ಸೇರಬೇಕಲ್ಲ, ಕಾಸ್ಟ್ಲಿ ಅನ್ನೋದಕ್ಕಿಂತ ಏನಾದರೂ ತಿಂದು ಹೆಚ್ಚು ಕಡಿಮೆ ಆಗೋದಕ್ಕಿಂತ ನಾವೇ ಮಾಡ್ಕೊಂಡು ಹೋದರೆ ಈಸಿ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವೇ ಒಂಚೂರು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಇವತ್ತು ಆಲ್ಮೋಸ್ಟ್ ಎಲ್ಲ ರೆಡಿ ಟು ಈಟ್ ಮಿಕ್ಸ್, ಉಪ್ಮಾ ಮಿಕ್ಸ್, ಚಟ್ನಿ ಪುಡಿ ಎಲ್ಲ ಮಾಡಿದ್ದಾಯಿತು. ಪ್ಯಾಕಿಂಗ್ ಸ್ವಲ್ಪ ಆಗ್ತಾಯಿದೆ. ಲಗೇಜಸ್ಸು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಯಾಕಂದರೆ 5 ಜನ ಇದ್ದೀವಲ್ವ. ಸೊ ಹಾಗೆಯೇ ಒಂದು ಎಕ್ಸ್ಟ್ರಾ ಚಾಪೆ ಕ್ಯಾರಿ ಮಾಡ್ತಾಯಿದ್ದೀವಿ. ಚಾಪೆ ಅಂದರೆ ಫೋಲ್ಡೆಬಲ್ಲು ಚಾಪೆ ಕಮ್ ಬೆಡ್ ಥರ ಇದೆ. ಅದು ನಾನು ಅದನ್ನು ಇನ್ನೊಂದು ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಈಸಿ ಆಗುತ್ತೆ ಕ್ಯಾರಿ ಮಾಡೋದಕ್ಕೆ. ಎಲ್ಲಾದರೂ ಈಗ 4 ಜನಕ್ಕೆ ಈಗ 3 ಬೆಡ್ಡಿದ್ದು ಒಂದು ರೂಮ್ ತೊಗೊಂಡ್ರೆ ಇಬ್ಬರು ಅಂದರೆ ಮಗು ಅಲ್ವಾ, ನನ್ನ ಮಗಳು 6th ಅಲ್ವಾ. ಸೊ ಡಬಲ್ ಕಾಟಲ್ಲಿ 3 ಜನ ಅಡ್ಜಸ್ಟ್ ಮಾಡಿಕೊಂಡ್ರೆ ಇನ್ನೊಬ್ರು 1 ಕಾಟಲ್ಲಿ ಮಲಗಿದ್ರೆ ಒಬ್ಬರು ಕೆಳಗಡೆ ಚಾಪೆ ಹಾಕ್ಕೊಂಡು ಮಲಗ್ಬೋದು. ಚಾಪೆ ಅಂದರೆ ಅದು ಬೆಡ್ ಥರನೇ ಇದೆ, ಆಲ್ಮೋಸ್ಟ್ ಫೋಲ್ಡೆಬಲ್ ಚಾಪೆ ಕಮ್ ಬೆಡ್. ಹಾಗೆಯೇ ಒಂದು ಬ್ಲ್ಯಾಂಕೆಟ್ ಇದ್ದರೆ ಈಸಿ ಆಗುತ್ತೆ. ಇಲ್ಲಾಂದರೆ ಅಲ್ಲಿ ಹೋಗಿ ಎಕ್ಸ್ಟ್ರಾ ಬೆಡ್ ಕೊಡಿ ಅಂತ ಹೇಳಿದ್ರೆ ಅವರು 1,000, 700, 800 ಈ ಥರ ಎಕ್ಸ್ಟ್ರಾ ಪೇ ಮಾಡಿ ಅನ್ನೋದಕ್ಕಿಂತ ನಾವೇ ಕ್ಯಾರಿ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಹೇಳಿ ಅದು ಒಂದು. ಅದಾದ ನಂತರ ಕೆಲವೊಂದಿಷ್ಟು ಐಟಮ್ಸ್ನ ಏನೇನು ಇಟ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಕಾಶಿ ಮತ್ತು ಅಯೋಧ್ಯೆಗೆ ಹೋದ್ಮೇಲೆ ಅಲ್ಲಿದ್ದು ಕೂಡ ಕೆಲವೊಂದಿಷ್ಟು ವ್ಲಾಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ಲು ತುಂಬಾ ಕಡಿಮೆ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ. ಈ ಕಾಶಿ ಅಯೋಧ್ಯೆ ವೀಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಯಾರಾದರೂ ಕಾರಲ್ಲಿ ಟ್ರಾವೆಲ್ ಮಾಡೋದಾದರೆ ಇಬ್ಬರು ಡ್ರೈವಿಂಗಿಗೆ ಇದ್ಬಿಟ್ರಂತೂ ಆರಾಮಾಗಿ ಹೋಗ್ಬೋದು. ಅಥವಾ ಫ್ರೆಂಡ್ಸ್ ಏನಾದರೂ ಒಂದು 5-6 ಜನ ಇದ್ದರೆ ಒಂದಿಷ್ಟು ಎಲ್ಲರೂ ಒಂದು
ಸ್ವಲ್ಪ ಅಮೌಂಟ್ ಶೇರ್ ಮಾಡ್ಕೊಂಡು ಹೋಗೋದಕ್ಕೆಲ್ಲ ಚೆನ್ನಾಗಿದೆ. ಡ್ರೈವಿಂಗ್ ಬಂದರೆ ಎಲ್ಲರಿಗೂ ಡ್ರೈವಿಂಗ್ ಬಂದರೆ ತುಂಬಾ ಈಸಿ ಆಗುತ್ತೆ. ನಮಗೆ ಇಲ್ಲಿ ಡ್ರೈವಿಂಗ್ ಬರ್ತಾರೆ ನಮ್ಮ ಅಣ್ಣಂಗೆ ಒಬ್ಬನಿಗೆ. ಸೊ ಹಾಗಾಗಿ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಪರ್ ಡೇ ನಾವು 1000 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗತ್ತೆ. 1800 ಕಿಲೋಮೀಟರ್ಸ್ ಬ್ಯಾಂಗ್ಳೂರ್ ಟು ಅಯೋಧ್ಯ. ಸೊ ಆಲ್ಮೋಸ್ಟ್ ನಾವು 900 ಕಿಲೋಮೀಟರ್ಸ್ ಒನ್ ಡೇಗೆ ಕವರ್ ಮಾಡಲೇಬೇಕು. ಸೊ ಅದು ನಮ್ಮ ಟಾಸ್ಕ್. ಸೊ ಅಣ್ಣ ಹೇಳ್ತಾ ಇದ್ದಾನೆ ಅವನಿಗೆ ಸ್ವಲ್ಪ ಡ್ರೈವಿಂಗ್ ಕ್ರೇಜಿ. ಸೊ ಹಾಗಾಗಿ ನನಗೆ ಅದು ಪ್ಯಾಷನ್ ಇದ್ದರೆ ಏನೋ ಸುಸ್ತಾಗಲ್ಲ, ಏನೋ ಟಯರ್ಡ್ ಆಗಲ್ಲ, ನಾನು ಓಡಿಸ್ತೀನಿ, ನೀವು ಯಾರೋ ತಲೆ ಕೆಡಿಸ್ಕೊಬೇಡಿ ಅಂತ. ನನಗೂ ಒಂದು ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ, ಹೇಗಪ್ಪ ಅವನೊಬ್ಬನೇ ಓಡಿಸ್ತಾನೆ ಅಂತ. ಬಟ್ ಒಂದು ಅಂತ ಹೇಳಿದ್ರೆ, ನಾನು ಟ್ರಾವೆಲ್ ಮಾಡಬೇಕಾದ್ರೆ ಯೂಶ್ವಲಿ ನಾನು ನಿದ್ದೆ ಮಾಡೋದಿಲ್ಲ. ನನ್ನ ಅಪ್ಪನೂ ಹಾಗೆಯೇ, ಅವರು ಅಷ್ಟೇ. ಎಲ್ಲಾದರೂ ಎಷ್ಟೇ ಹೊತ್ತಾಗಲಿ 2 o'clock 1 o'clock 12 o'clock ಎಷ್ಟೇ ಹೊತ್ತಾಗಲಿ ನೈಟು ಬರೋದು, ಕಾರ್ ಹತ್ತಿದ್ರೆ ನಿದ್ದೆ ಮಾಡ್ತಿರ್ಲಿಲ್ಲ. ಅಪ್ಪನೂ ಅಷ್ಟೇ, ನಾನು ಅಷ್ಟೇ, ಆಲ್ಮೋಸ್ಟ್ ನಿದ್ದೆ ಮಾಡಲ್ಲ. ಸಮ್ಟೈಮ್ಸ್ ಏನಾದರೂ ಸುಸ್ತಾದರೆ ಒಂದು 10 ನಿಮಿಷ ಮಲಗ್ತೀನಿ, ಬಿಟ್ಟರೆ ನಿದ್ದೆ ಮಾಡಲ್ಲ. ಆಲ್ಮೋಸ್ಟ್ ಫ್ರಂಟಲ್ಲೇ ಕೂತ್ಕೊಂಡ್ಬಿಡ್ತೀವಿ. ನಾನು ಯಾವಾಗಲೂ ಅಷ್ಟೇ, ಅಪ್ಪನ ಫ್ರಂಟಲ್ಲಿ ಕೂರ್ತಿದ್ರು, ಇಲ್ಲ ನಾನು ಫ್ರಂಟಲ್ಲಿ ಕೂರ್ತಾಯಿದ್ದೆ. ಸೊ ಅಂದರೆ ಡ್ರೈವರ್ ಪಕ್ಕ ಇರೋರು ಸ್ವಲ್ಪ ಮಾತಾಡ್ತಾ ಇದ್ದರೆ ಅವರಿಗೆ ನಿದ್ದೆ ಬರೋದಿಲ್ಲ. ಹಾಗೆಯೇ ಸ್ವಲ್ಪ 100-200 ಕಿಲೋಮೀಟರ್ಸಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ, ಈಗ ವಾಶ್ರೂಮ್ಸ್ಗೆಲ್ಲ ಹೋಗಬೇಕಾಗತ್ತಲ್ಲ, ಸೊ ಪೆಟ್ರೋಲ್ ಫಿಲ್ ಮಾಡೋದಕ್ಕೆ ಆ ಥರ ಒಂದು ಸ್ವಲ್ಪ ನಿಲ್ಲಿಸಿ ಒಂದು ತಿಂಡಿ ತಿನ್ನೋದಕ್ಕೆ, ಹಾಗೆಯೇ ಊಟಕ್ಕೆ ಎಲ್ಲ ನಿಲ್ಲಿಸಿ ಹೋಗೋದ್ರಿಂದ ಸ್ವಲ್ಪ ನೋಡಬೇಕು ಹೇಗಾಗತ್ತೆ ಅಂತ. ಇದನ್ನು ನಾನು ಸ್ಯಾಟರ್ಡೇನೇ ನಿಮಗೆ ಹೇಗಾಯಿತು ಏನು ಅನ್ನೋದನ್ನು ಕಂಪ್ಲೀಟಾಗಿ ವ್ಲಾಗಲ್ಲಿ ತಿಳಿಸ್ತೀನಿ. ಟೋಲ್ ಏನಾಯಿತು, ಎಷ್ಟಾಯಿತು, ಹಾಗೆಯೇ ನಮ್ಮ ಎಕ್ಸ್ಪೆನ್ಸಿವ್ ಎಷ್ಟಾಯಿತು, ಎಲ್ಲ ಡೀಟೇಲ್ಸು ನೆಕ್ಸ್ಟ್ ಬರೋವಂಥ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಕೀಪ್ ವಾಚಿಂಗ್. ಹಾಗೆಯೇ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಇದರಲ್ಲಿ ರೆಡಿ ಟು ಈಟ್ ಉಪ್ಮಾ ಮಿಕ್ಸ್ ಹೇಗೆ ಮಾಡೋದು, ಚಟ್ನಿ ಪುಡಿ ಹೇಗೆ ಮಾಡೋದು, ಮತ್ತು ಏನೆಲ್ಲ ಪ್ಯಾಕಿಂಗ್ಸ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಬಿಸಿನೀರು ಕಾಯಿಸ್ಕೊಳ್ಳೋದಕ್ಕೆ ಕೆಟ್ಟಲು. ಸೊ ನೀರನ್ನು ಹಾಕಿ 1-2 ಮಿನಿಟ್ಸ್ ಆನ್ ಮಾಡಿದ್ರೆ ಸಾಕು, ನೀರು ಬಿಸಿ ಆಗಿಬಿಡುತ್ತೆ. ಸೊ ಚಳಿ ಇರುತ್ತೆ ಅನ್ಕೋತೀನಿ, ಚಳಿ ಇದ್ದರೆ ಸ್ವಲ್ಪ ಬಿಸಿನೀರು ಕುಡಿಯೋಕ್ಕೆ ಚೆನ್ನಾಗಾಗತ್ತಲ್ಲ. ಸೊ ಹಾಗಾಗಿ ಇದು ಮತ್ತು ಚಟ್ನಿ ಪುಡಿಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋವನ್ನು ಪೂರ್ತಿ ನೋಡಿ. ಇದರಲ್ಲಿ ಚಟ್ನಿ ಪುಡಿ ಹೇಗೆ ಮಾಡೋದು ಅನ್ನೋ ವಿಡಿಯೋವನ್ನು ಕೂಡ ಹಾಕಿದ್ದೀನಿ. ಹಾಗೆಯೇ ಇದು ಕೊತ್ತಂಬರಿ ಸೊಪ್ಪಿನ ಚಟ್ನಿ. ಕೊತ್ತಂಬರಿ ಸೊಪ್ಪಿನ ಚಟ್ನಿ ಅಂದರೆ ಇದಕ್ಕೆ ಕೊಬ್ಬರಿಯನ್ನು ಹಾಕಿ ಮಾಡಿರುವಂಥದ್ದು, ತೆಂಗಿನಕಾಯಿ ಅಲ್ಲ. ಸೊ ಇದಕ್ಕೆ ಸ್ವಲ್ಪನೂ ಕೂಡ ನೀರನ್ನು ಹಾಕದೆ ಬರೀ ಕೊತ್ತಂಬರಿ ಸೊಪ್ಪು, ಕೊಬ್ಬರಿ, ಹಾಗೆ ಹುಣಸೆ ಹಣ್ಣು ಮತ್ತು ಉಪ್ಪನ್ನು, ಹಸಿಮೆಣಸನ್ನು ಹಾಕಿ ರುಬ್ಬಿರುವಂಥದ್ದು ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಖಾರ ಶೇವ್ ಮಾಡಿದ್ದೀನಿ, ಜೊತೆಗೆ ಅವಲಕ್ಕಿ ಪೋಹ. ಸೊ ಕೊತ್ತಂಬರಿ ಸೊಪ್ಪು ಚಟ್ನಿ ಚಪಾತಿಗೆ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಚೆನ್ನಾಗೂ ಇರುತ್ತೆ, ಹಾಳಾಗೋದಿಲ್ಲ ಅಂಥೇಳಿ. ನೀರನ್ನು ಹಾಕಿ ನೀರೇ ಹಾಕಿಲ್ಲಲ್ಲ, ಹಾಗಾಗಿ ತುಂಬ ದಿನ ಇಡ್ಬೋದು, ಏನೂ ಆಗೋದಿಲ್ಲ. ಹಾಗೆಯೇ ಸ್ವಲ್ಪ ಕಾಫಿ ಅಥವಾ ಏನಾದರೂ ಮಾಡ್ಕೊಂಡು ಕುಡಿಯೋದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು, ಹಾಗೆಯೇ ರೆಡಿಮೇಡ್ ಕಾಫಿ ಡಿಕಾಕ್ಷನ್ ಐಡಿ ಅವ್ರದ್ದು. ಇದು ಚೆನ್ನಾಗಿರುತ್ತೆ. ಒಂದು ಬಾಕ್ಸಲ್ಲಿ 5 ಪ್ಯಾಕೆಟ್ ಇರುತ್ತೆ, 35 ರೂಪಾಯಿ. ಚೆನ್ನಾಗಿರುತ್ತೆ ಟೇಸ್ಟು. ಮನೆಯಲ್ಲಿ ತಂದು ಮಾಡಿದ್ದೀವಿ, ಟ್ರೈ ಮಾಡಿದ್ದೀವಿ. ಸೊ ಅದನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ ಅಮೂಲ್ ಅಥವಾ ನಂದಿನಿ ಅವ್ರದ್ದು ಗುಡ್ ಲೈಫ್ ಮಿಲ್ಕ್, ಅಂದರೆ 3 months ಕೆಡದೇ ಇರುವಂತಹ ಮಿಲ್ಕ್ ಬರುತ್ತಲ್ಲ, ಗುಡ್ ಲೈಫು ಸ್ಟರ್ಲೈಸ್ಡ್ ಮಿಲ್ಕು. ಸೊ ಅದನ್ನು ಒಂದಿಷ್ಟು ಪ್ಯಾಕೆಟ್ಸ್ ತೊಗೊಂಡು ಹೋದರೆ, ಸೊ ನಾವು ಎಲ್ಲಿ ರೂಮಲ್ಲಿ ಇರ್ತೀವಿ ಅಲ್ಲಿ ಬೆಳಗ್ಗೆ ಎದ್ದು ಒಂದು ಕಪ್ ಕಾಫಿ ಕೊಟ್ಟು ಹೊಡೆದ್ರೆ ಅಟ್ಲೀಸ್ಟ್ ಸಮಾಧಾನ ಇರುತ್ತೆ ಅಂಥೇಳಿ. ಹಾಗೆಯೇ ಅವಲಕ್ಕಿ ಪೋಹ, ಜೊತೆಗೆ ಒಂದಿಷ್ಟು ಬಿಸ್ಕೆಟ್ಸು, ಜಾಮು, ಮಿಕ್ಸ್ಡ್ ಫ್ರೂಟ್ ಜಾಮು ಚಪಾತಿ ಜೊತೆ ಹಾಕ್ಕೊಂಡು ತಿನ್ನೋದಕ್ಕೆ, ಮತ್ತು ಒಂಚೂರು ಚಾಕ್ಲೇಟ್ಸು. ನನ್ನ ಮಗಳೆಲ್ಲ ಇದ್ದಾಳಲ್ಲ, ಹಾಗೆಯೇ ಮತ್ತು ಶುಗರ್ ಕೆಲವೊಂದು ಸತಿ ಏನಾದರೂ ಅಮ್ಮ ಇದ್ದಾರೆ ಅವ್ರಿಗೇನಾದ್ರು ಡೌನ್ ಆದರೆ ಅಂತ ಹೇಳಿ ಚಾಕ್ಲೇಟ್ಸು. ಹಾಗೆಯೇ ಬಾಯಿ ಸಪ್ಪೆ ಆಗುತ್ತೆ, ಏನಾದ್ರು ತಿನ್ನಬೇಕು ಅಂತ ಅನ್ಸುತ್ತೆ ಟ್ರಾವೆಲ್ ಮಾಡಬೇಕಾದ್ರೆ, ತುಂಬ ಲಾಂಗ್ ಜರ್ನಿ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ಚಾಕ್ಲೇಟ್ಸ್, ಹಾಗೆಯೇ ಚಿಕ್ಕೀಸ್, ಪೆಪ್ಪರ್ ಬೋಟೋ ಚಿಕ್ಕೀಸು ಇದೆ, ಹಾಗೆಯೇ ಬೇರೆ ಚಿಕ್ಕಿನೂ ಇದೆ. ಸೊ ಇದೆಲ್ಲ ಟೈಮ್ ಪಾಸ್, ಟ್ರಾವೆಲಿಂಗ್ ಟೈಮ್ ಪಾಸ್ ಸ್ನ್ಯಾಕ್ಸ್ ಇದೆಲ್ಲ ಒಂದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇಷ್ಟನ್ನೆಲ್ಲ ಒಂದು ಕಡೆ, ಅಂದರೆ ಕಾರ್ ಒಳಗೆ ತಿನ್ನುವಂಥದ್ದು ಚಾಕ್ಲೇಟ್ಸು ಅದೆಲ್ಲ ಒಂದು ಬ್ಯಾಗಲ್ಲಿ, ಸಣ್ಣ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಏನು ಕಾರಲ್ಲೇನು ಓಪನ್ ಮಾಡಲ್ಲ, ಚಟ್ನಿ ಜಾಮ್ ಎಲ್ಲ ಎಲ್ಲಾದರೂ ತಿಂಡಿ ತಿನ್ನೋದಕ್ಕೆ ಮಾತ್ರ ಅಲ್ವಾ. ಸೊ ಆವಾಗ ಓಪನ್ ಮಾಡಿದ್ರೆ ಸಾಕು. ಇದನ್ನೆಲ್ಲ ಡಿಕ್ಕಿಯಲ್ಲಿ ಇಡುವಂಥದ್ದು. ಸೊ ಅದನ್ನೆಲ್ಲ ಒಂದು ಕಡೆ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳಿ ಒಂದು ದೊಡ್ಡ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಸೊ ನಮ್ಮದೇ ಆಲ್ಮೋಸ್ಟ್ ಲಗೇಜ್ ಜಾಸ್ತಿ ಇದೆ, 7 ಬಟ್ಟೆಗಳು ಎಲ್ಲ ಬೇಕಲ್ಲ. ಸೊ ನಾವು 5 ಜನ ಇದ್ದೀವಿ, 5 ಜನ ಆದಮೇಲೆ ಲಗೇಜ್ ತುಂಬಾ ಇದ್ದೇ ಇರುತ್ತೆ. ಹಾಗೆಯೇ ಒಂದಿಷ್ಟು ಪಾತ್ರೆಗಳು, ಮತ್ತು ಅಡುಗೆ ಮಾಡೋದು ಹೇಗೆ ಅಂತ ಕೇಳ್ತಾ ಅನ್ನಿಸ್ಬೋದು ನಿಮಗೆ. ನಾನು ಅದಕ್ಕೋಸ್ಕರ ಇಂಡಕ್ಷನ್ ಸ್ಟವನ್ನು ಇಟ್ಕೊಂಡಿದ್ದೀನಿ, ಎಲೆಕ್ಟ್ರಿಕ್ ಸ್ಟವ್. ಸೊ ಅದರಲ್ಲಿ ಮಾಡ್ಕೊಳ್ಳೋಣ ಅಂತ. ಸೊ ನೋಡೋಣ ಹೇಗಾಗುತ್ತೆ.
ಗೊತ್ತಿಲ್ಲ. ಅಂದರೆ ಇಂಡಕ್ಷನ್ ಸ್ಟವಲ್ಲಿ ಮುಂಚೆ ಎಲ್ಲ ಅಡುಗೆ ಮಾಡಿದ್ದೀನಿ. ನಾನು ಇಂಟರ್ನ್ಶಿಪ್ ಟ್ರೈನಿಂಗಲ್ಲಿ ಇದ್ದಾಗೆಲ್ಲ ಇಂಡಕ್ಷನ್ ಸ್ಟವೇ ಯೂಸ್ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಇಂಡಕ್ಷನ್ ಸ್ಟವಲ್ಲಿ ಅಡುಗೆ ಮಾಡ್ಬೋದೇನು ತೊಂದರೆ ಇಲ್ಲ. ಸೊ ಎಲ್ಲ ರೆಡಿ ಆಯಿತು. ಹಾಗೆಯೇ ಇವಾಗ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ಉಪ್ಪಿಟ್ಟಿಗೂ ಅಷ್ಟೇ ಮೊದಲಿಗೆ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಉದ್ದಿನಬೇಳೆ ಒಗ್ಗರಣೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಮಾಡ್ಕೊಳ್ಬೇಕು. ನಾವು ಮಾಮೂಲಿ ಉಪ್ಪಿಟ್ಟಿಗೆ ಹೇಗೆ ಒಗ್ಗರಣೆ ಮಾಡ್ಕೊಳ್ತೀವೋ ಹಾಗೆ. ಮನೆಯಲ್ಲಾದರೆ ಈರುಳ್ಳಿ ಎಲ್ಲ ಹಾಕ್ಕೊಳ್ತೀನಿ. ಸೊ ರೆಡಿ ಟು ಈಟ್ ಮಿಕ್ಸ್ಗೆ ಈರುಳ್ಳಿ ಎಲ್ಲ ಹಾಕಲ್ಲ ನಾನು. ಸ್ವಲ್ಪ ಕಡಲೆ ಬೀಜವನ್ನು ಹಾಕ್ತೀನಿ, ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತೇಳಿ. ಎಲ್ಲವನ್ನು ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಫ್ರೈ ಆದ ನಂತರ ರವೆಯನ್ನು ಅದ್ರ ಜೊತೆಗೆ ಹಾಕಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಅಷ್ಟೇ. ಸೊ ಅದಾದ ನಂತರ ನಾವು ಅಲ್ಲಿ ರೆಡಿ ಅಂದರೆ ಉಪ್ಪಿಟ್ಟು ಮಾಡ್ಕೊಳ್ಳುವಾಗ ನಮಗೆ ಎಷ್ಟು ರವೆಗೆ ಎಷ್ಟು ನೀರು ಬೇಕು ಅನ್ನೋದನ್ನು ನೀರು ಹಾಕ್ಕೊಂಡು ನೀರು ಬಿಸಿ ಆದ ನಂತರ ಈ ಮಿಕ್ಸನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ. ಸ್ವಲ್ಪ ಉಪ್ಪನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ರೆಡಿ ಮಾಡಿದ್ರೆ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ. ಈಸಿಯಾಗೂ ಇರುತ್ತೆ, ಆರಾಮವಾಗಿ ಬೇಗ ಆಗುತ್ತೆ. ಸೊ ತಿನ್ನಲಿಕ್ಕೂ ಇದ್ರ ಜೊತೆಗೆ ಒಂಚೂರು ಮಿಕ್ಸ್ಚರ ಅಥವಾ ಏನಾದರೂ ಪೋಹ ಎಲ್ಲ ಇದೆಯಲ್ಲ, ಸೊ ಹಾಗಾಗಿ ಅದ್ರ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ. ಒಂದು ಹಾಟ್ ಬಾಕ್ಸ್ ತೊಗೊಂಡೋಗಿ ಅದರೊಳಗೆ ಹಾಕೊಂಡ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗೋದು. ಸೊ ಇದು ರೆಡಿ ಟು ನಾನಿಲ್ಲಿ 1 kg ರವೆಯನ್ನು ತೊಗೊಂಡಿದ್ದೀನಿ. 1 kg ರವೆಯನ್ನು ಹುರಿದು ತೊಗೊಂಡಿದ್ದೀನಿ. 1 kg ಬೇಕಾಗುತ್ತೆ ಅಂತ ಹೇಳಿ 3-4 ಡೇಸಿಗೆ. ಡೈಲಿ ಉಪ್ಪಿಟ್ಟು ಅಂತಲ್ಲ, ಒಂದಿನ ಉಪ್ಪಿಟ್ಟು, ಒಂದಿನ ಚಪಾತಿ. ಮತ್ತು ಅಲ್ಲಿ ಅಯೋಧ್ಯೆ ಮತ್ತು ಕಾಶಿಯಲ್ಲಿ ಮಠದಲ್ಲಿ ರೂಮ್ ಬುಕ್ ಮಾಡಿರೋ ಕಾರಣ ಅಲ್ಲಿ ಮಠದಲ್ಲಿ ನಾವು ದುಡ್ಡನ್ನು ಪೇ ಮಾಡಿದರೆ ಅವ್ರು ನಮಗೆ ಊಟವನ್ನು ಕೊಡ್ತಾರೆ. ಹಾಗೆ ಇದು ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಹೇಳಿ, ಚಟ್ನಿ ಪುಡಿಯನ್ನು ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಫಸ್ಟು ಕೊಬ್ಬರಿಯನ್ನು ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಬೇಕು. ಸೊ ಹೀಗೆ ಸಣ್ಣದಾಗಿ ಕೊಬ್ಬರಿಯನ್ನು ಹಚ್ಕೊಂಡು ಆನಂತರ ಕರಿಬೇವಿನ ಸೊಪ್ಪು, ಕಡಲೆಬೀಜ, ಸ್ವಲ್ಪ ಕಡಲೆಬೀಜ ಹಾಕಿದ್ದೀನಿ, ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಆಪ್ಷನಲ್ಲು. ಸ್ವಲ್ಪ ಎಳ್ಳು, ಹಾಗೆಯೇ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗು. ಸೊ ಕರಿಬೇವಿನ ಸೊಪ್ಪನ್ನು ತುಂಬ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣು, ಇಷ್ಟು ಇದ್ದರೆ ಸಾಕು. ಸೊ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕೊಬ್ಬರಿ, ಕರಿಬೇವಿನ ಸೊಪ್ಪು ಮತ್ತು ಎಳ್ಳು. ಕಡಲೆಬೀಜ ನಿಮಗೆ ಆಪ್ಷನಲ್ಲು, ನಾನು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಸೊ ಮೊದಲಿಗೆ ನಾನು ಕಡಲೆಬೇಳೆ, ಉದ್ದಿನಬೇಳೆ ಎರಡನ್ನೂ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಎಳ್ಳನ್ನು ಎಣ್ಣೆ ಹಾಕುವಂಥ ಅವಶ್ಯಕತೆ ಇಲ್ಲ, ಕಡಲೆಬೀಜಕ್ಕೂ ಅಷ್ಟೇ ಎಣ್ಣೆ ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಕಡಲೆಬೇಳೆ ಮತ್ತು ಉದ್ದಿನಬೇಳೆಗೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕಾಗತ್ತೆ. ಅದಕ್ಕೇ ಸ್ವಲ್ಪ ನಾನು ಹುಣಸೆ ಹಣ್ಣನ್ನು ಹಾಕಿ ಅದ್ರ ಜೊತೆಗೇ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು. ಕರಿಬೇವಿನ ಸೊಪ್ಪು ಅಷ್ಟೇ, ಕರಿಬೇವಿನ ಸೊಪ್ಪಿಗೆ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ತೊಳ್ಕೊಂಡಿರೋ ಕಾರಣ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಅದರಲ್ಲಿ ನೀರಿನ ಅಂಶ ಇದ್ದರೆ ಮತ್ತು ಅದು ಚೆನ್ನಾಗಿರಲ್ಲ. ಹಾಗೆ ಸ್ವಲ್ಪ ರೋಸ್ಟ್ ಆದ ನಂತರ ಕೊಬ್ಬರಿಯನ್ನು ಕೂಡ ಅದ್ರ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ತುಂಬ ರೋಸ್ಟ್ ಮಾಡಬೇಕು ಅಂತ ಏನೂ ಇಲ್ಲ, ಕೊಬ್ಬರಿ ತುಂಬ ಎಣ್ಣೆ ಅಂಶ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದಾದ ನಂತರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಕೊಬ್ಬರಿ ಸ್ವಲ್ಪ ಕೆಂಪಾದರೆ ಸಾಕು. ಸೊ ಆದ ನಂತರ ಅದನ್ನೆಲ್ಲ ಪಕ್ಕಕ್ಕೆ ಎತ್ತಿಟ್ಕೊಂಡು ಕಡಲೆಬೀಜ ಒಂಚೂರು ಹುರಿದಾದ ನಂತರ ಅದಕ್ಕೆ ಎಳ್ಳು ಹಾಕ್ಕೊಂಡು, ಎಳ್ಳಿಗೂ ಅಷ್ಟೇ ಎಣ್ಣೆ ಹಾಕುವಂಥ ಅವಶ್ಯಕತೆ ಇರಲ್ಲ, ಅದರಲ್ಲೇ ಎಣ್ಣೆ ಅಂಶ ಇರೋ ಕಾರಣ ಅದಕ್ಕೆ ಎಣ್ಣೆ ಅವಶ್ಯಕತೆ ಇರಲ್ಲ. ಸೊ ಕಡಲೆಬೀಜ ಬಿಸಿ ಹುರಿದಾದ ನಂತರ ಸ್ವಲ್ಪ ಆಲ್ಮೋಸ್ಟ್ ಒಂದು 3/4 ಭಾಗ ಹುರಿದಾದ ನಂತರ ಅದಕ್ಕೆ ಎಳ್ಳನ್ನು ಹಾಕ್ಕೊಳ್ಬೇಕು. ಎಳ್ಳು ಅಷ್ಟೇ ಬಾಣಲೆ ಬಿಸಿ ಇರೋ ಕಾರಣ ಪಟ ಸಿಡಿಯುತ್ತೆ. ಸೊ ಗೊತ್ತಾಗುತ್ತೆ ನಿಮಗೆ ಎಳ್ಳು ಹುರಿಯೋದು. ಸೊ ಅದು ಪಟ ಅಂತ ಎಲ್ಲ ಎಳ್ಳುಗಳು ಸಿಡಿಲಿಕ್ಕೆ ಶುರುವಾದ ನಂತರ ಎಲ್ಲವನ್ನು ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ತಣಿಲಿಕ್ಕೆ ಬಿಟ್ಟರೆ, ಇದು ಅಷ್ಟೇ ಒಣಮೆಣಸಿನ್ಕಾಯಿ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕಾಗತ್ತೆ. ಖಾರಕ್ಕೆ ನಿಮಗೆ ಬೇಕಾದರೆ ಗುಂಟೂರು ಮೆಣಸನ್ನು ಹಾಕ್ಕೊಳ್ಬೋದು. ಮತ್ತು ತಣ್ಣಗಾದ ನಂತರ ಪುಡಿ ಮಾಡಿಕೊಂಡ್ರೆ ಆಯಿತು, ಚಟ್ನಿ ಪುಡಿ ರೆಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಅಯೋಧ್ಯ ಮತ್ತು ಕಾಶಿ ಈ ವಿಡಿಯೋ ನೋಡೋದಕ್ಕೆ ರೆಡಿಯಾಗಿ. ಧನ್ಯವಾದಗಳು.